ಹೋಗ್ತೀನಿ ಅಂತೇಳಿ ಇಲ್ಲೇನೋ ಮಾಡ್ತಾ ಇದೀಯಾ? ಮೇಡಮ್ ಅದು ಏನದು? ಈ ರೂಮ್ ಕಿಟಕಿ ಕಡೆಯಿಂದನೇ ಲೈನ್ ಹೋಗಿರೋದು, ಅದಕ್ಕೋಸ್ಕರ ನೋಡ್ತಿದ್ದೆ ಮೇಡಮ್. ಹಾಗಂತ ಪರ್ಮಿಷನ್ ಇಲ್ಲದೆ ರೂಮ್ ಒಳಗೆ ನುಗ್ಬೇಕು ಅಂತಿದ್ಯಾ? ಏನು ಇದೇ ನೆಪ ಮಾಡ್ಕೊಂಡು ಕಳ್ತನ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ? ಅಯ್ಯೋ ಇಲ್ಲ ಮೇಡಮ್, ನಾನು ಹೇಳ್ತಿರೋದು ನಿಜ ಮೇಡಮ್. ನಿಮ್ಗೆ ಕೇಳದೆ ರೂಮ್ ಡೋರ್ ತೆಗ್ದಿದ್ದು ತಪ್ಪೆ, ದಯವಿಟ್ಟು ಕ್ಷಮಿಸಿ ಮೇಡಮ್. ಇನ್ನು 1 ನಿಮಿಷನೂ ನನ್ನ ಮುಂದೆ ನಿಂತ್ಕೋಬೇಡ, ಹೋಗ್ತಾ ಇರಲಿಂದ ಹೋಗೋ. ಹಲೋ ಮಂಜ, ಹೋಗಿದ್ದ ಕೆಲಸ ಏನಾಯ್ತು? ನಮ್ಮ ಬಾವನ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ನೀನು ಗೆಸ್ಟ್ ಮಾಡಿದ್ದು ನಿಜ ಕಣೋ, ರಾಘವ್ ಜೀವಂತವಾಗಿದ್ದಾರೆ. ಅವರು ಇಲ್ಲೇ ಇದ್ದಾರೆ. ಮಂಜ, ನೀನು ಹೇಳ್ತಿರೋದು ನಿಜ ಏನೋ? ಹೌದು, ನಾನು ಅವ್ರನ್ನ ನೋಡಿದೆ. ಅವ್ರ ತಲೆಗೆ ಬ್ಯಾಂಡೇಜ್ ಹಾಕಿದ್ದಾರೆ, ಪ್ರಜ್ಞೆ ಇಲ್ಲದೆ ಮಲಗಿದ್ರು. ಮಂಜ, ತುಂಬ ಥ್ಯಾಂಕ್ಸ್ ಕಣೋ, ಇದರಿಂದ ದೊಡ್ಡ ಉಪಕಾರ ಆಯ್ತು ನನಗೆ. ಮಂಜ, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?